ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಅಂತರ್ಮನಕ್ಕೆ ಸ್ವಾಗತ. ಅಂತರ್ಮನ ಶುದ್ಧತೆಯ ಪ್ರತೀಕ. ಪ್ರತಿಯೊಬ್ಬರಿಗೂ ಸಹ ಒಂದು ಯೋಚನೆ ಇರುತ್ತೆ. ನಮ್ಮ ಕೆಲಸಗಳು ಸುಸೂತ್ರವಾಗಿ ನಡಿಬೇಕು, ನಾವು ಯಶಸ್ಸಿನ ಹಾದಿಯನ್ನ ಹಿಡಿಬೇಕು, ಗೌರವದನ್ನ ಬದುಕಬೇಕು, ನಾವು ಅನ್ಕೊಂಡಿದ್ದೆಲ್ಲ ಆಗ್ಬಿಡ್ಬೇಕು, ನಮ್ದು ನಿಂತೋಗಿರೋ ಕಾರ್ಯಗಳೆಲ್ಲವೂ ಸಹ ಸುಗಮವಾಗಿ ಸಾಗ್ಬೇಕು, ಯಾವುದೇ ಒಂದು ಬ್ಲಾಕೇಜಸ್ ಇರಬಾರ್ದು, ಅಡೆತಡೆಗಳು ಇರಬಾರ್ದು, ಜೀವನದಲ್ಲಿ ಜಿಗುಪ್ಸೆ ಇರಬಾರ್ದು, ನಾವು ಮುಂದಕ್ಕೆ ಹೋಗ್ತಾ ಇರ್ಬೇಕು, ಹಣ ನಮ್ಮ ಹತ್ರ ತುಂಬಿ ತುಳುಕ್ತಾ ಇರ್ಬೇಕು, ನಮ್ಮನ್ನೆಲ್ಲರೂ ಪ್ರೀತಿ ಮಾಡ್ಬೇಕು ಅಂತ ಅನ್ಕೊಳ್ತಾ ಇರ್ತಾರೆ. ಅಂತಹ ಒಂದು ಮಾತುಗಳನ್ನ ನಿಜವಾಗ್ಲೂ ನಡೆಸ್ಕೊಳ್ಬೇಕು ಅನ್ನೋದಾದ್ರೆ ಅದನ್ನ ಸರಿ ಮಾಡ್ಕೊಳ್ಬೇಕು, ಆ ರೀತಿ ಬದುಕಬೇಕು ಅಂತ ಆಸೆ ಪಡ್ತಾ ಇದ್ರೆ ಬರೀ ಆಸೆನಲ್ಲೇ ಅನ್ಕೊಂಡ್ರೆ ಆಗೋದಿಲ್ಲ. ಕೆಲವೊಂದು ಸಮಯಗಳನ್ನ ಸದುಪಯೋಗ ಮಾಡ್ಕೊಂಡ್ರೆ, ಕೆಲವೊಂದು ದಿನಗಳಲ್ಲಿ ಕೆಲವೊಂದು ಸಮಯವನ್ನ ನಾವು ಆ ಸಮಯದಲ್ಲಿ ಹೇಳ್ಕೊಂಡ್ರೆ ಕೋರಿದ್ದೆಲ್ಲವೂ ಸಹ ಆಗ್ಬಿಡುತ್ತೆ, ಅನ್ಕೊಂಡಿದ್ದೆಲ್ಲವೂ ನಡೆದು ಬಿಡುತ್ತೆ. ನಿಂತೋಗಿರೋ ಎಲ್ಲ ಕೆಲಸಗಳು ಸಹ ಮುಂದಕ್ಕೆ ಪ್ರಗತಿಯನ್ನ ಕಾಣ್ತಕ್ಕಂಥದ್ದು. ಯಾವುದೇ ಕೋರಿಕೆ ಇರ್ಬೋದು, ಯಾವುದೇ ಆಸೆ ಇರ್ಬೋದು, ಏನೇ ಒಂದು ವಿಚಾರ ಇರಬಹುದು, ಅನ್ಕೊಂಡಿದ್ದೆಲ್ಲವೂ ನಡಿಬೇಕಂದ್ರೆ ಈ ಸಮಯವನ್ನ ಸದುಪಯೋಗ ಮಾಡ್ಕೊಳ್ಳಿ. ಎಷ್ಟೋ ಜನ ನಮ್ಗೆ ಅವಕಾಶಗಳಿಲ್ಲ, ಅವಕಾಶ ವಂಚಿತರಾಗಿದ್ದೀವಿ, ನಮ್ಗೆ ಯಾವುದೋ ಕೆಲಸಗಳು ನಡೀತಾ ಇಲ್ಲ, ಜೀವನದಲ್ಲಿ ನಿರಾಸೆ ಆಗ್ಬಿಟ್ಟಿದೆ, ತುಂಬಾ ಸಾಲ ಇದೆ, ತುಂಬಾ ಕಷ್ಟ ಇದೆ, ಯಾರು ನಮ್ಮನ್ನ ಪ್ರೀತಿ ಮಾಡಲ್ಲ, ಇಷ್ಟೇನ ನಮ್ಮ ಬದುಕು ಅಂತ ಅನ್ಕೊಂತಾ ಇರ್ತಾರೆ. ಆದ್ರೆ ಇವತ್ತು ಹೇಳ್ತಕ್ಕಂತಹ ಒಂದು ದಿನಾಂಕವನ್ನ, ಸಮಯವನ್ನ ನೀವು ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳಿ. ಈ ದಿನ ಬ್ರಹ್ಮಾಂಡದಲ್ಲಿ ಕಾಸ್ಮಿಕ್ ಎನರ್ಜಿ ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ವ್ಯಕ್ತಿಗಳು ಸಂಕಲ್ಪವನ್ನು ಮಾಡ್ಕೊಳ್ತಾರೋ, ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇರ್ತಾರೋ ಅವರೆಲ್ಲರಿಗೂ ಸಹ ಬ್ರಹ್ಮಾಂಡದಿಂದ ಎನರ್ಜಿ ಬಂದುತ್ತೆ. ರಕ್ಷಣಾ ದೇವತೆಗಳು ಬಂದು ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು, ಕೋರಿಕೆಗಳನ್ನ ನೆರವೇರಿಸ್ತಕ್ಕಂತಹ ಸಮಯ ಇದು. ಇದನ್ನ ಮಾಂತ್ರಿಕ ಕ್ಷಣಗಳು ಅಂತಾನೆ ಹೇಳ್ತಕ್ಕಂಥದ್ದು, ಮಾಂತ್ರಿಕ ದಿನಗಳು, ಮಾಂತ್ರಿಕ ಕ್ಷಣಗಳು ಅಂತ ಹೇಳ್ತಕ್ಕಂಥದ್ದು. ಈ ದಿನ ಏನ್ ಮಾಡ್ಬೇಕು, ಏನ್ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋದನ್ನ ಸರಳವಾಗಿ ಹೇಳ್ಕೊಡ್ತೀವಿ. ಎಲ್ಲದಕ್ಕೂ ಅತಿಯಾದ ದುಡ್ಡು ಸಮಯವನ್ನು ಖರ್ಚು ಮಾಡ್ಬೇಕು ಅಂತ ಏನಿಲ್ಲ. ಕುಗ್ಗೋಗಿರ್ತಕ್ಕಂಥ ಎಷ್ಟೋ ಜನಗಳಿಗೆ ಇದ ಒಂದು ವಿಚಾರ ತಿಳ್ಕೊಂಡು ಸರಿಯಾದ ರೀತಿನಲ್ಲಿ ಅರ್ಥ ಮಾಡ್ಕೊಂಡು ಇದನ್ನ ಮಾಡಿದ್ದೆ ಆದ್ರೆ 21 ದಿನಗಳಲ್ಲಿ ಅವರ ಒಂದು ಕೋರಿಕೆಗಳು ನೆರವೇರುತ್ತೆ. ಅಂದ್ರೆ ಸರಿಯಾದ ಸಮಯ, ಸರಿಯಾದ ರೀತಿನಲ್ಲಿ ಮನಸ್ಥಿತಿ ಇಟ್ಕೊಂಡು, ನಂಬಿಕೆ ಇಟ್ಕೊಂಡು ಆ ಸಮಯವನ್ನು ಸದುಪಯೋಗ ಮಾಡ್ಕೊಂಡ್ರೆ ಖಂಡಿತ ಅದು ನೆರವೇರುತ್ತೆ. ಇದು 100% ಅಲ್ಲ, 1000% ನಡೆಯುತ್ತೆ. ಹಾಗಾಗಿ ಈ ಸಮಯವನ್ನು ಸದುಪಯೋಗ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಳ್ಬೇಡಿ. ಅವಕಾಶ ವಂಚಿತರಂತೂ ಆಗ್ಲೇಬಾರ್ದು. ಇನ್ಮೇಲೆ ಏನು ಯಶಸ್ಸು ಬೇಕು ಅಂತ ಬಯಸ್ತಾ ಇರ್ತಾರೋ, ಪ್ರೀತಿ ಬೇಕು ಬಯಸ್ತಾ ಇರ್ತಾರೋ, ಹಿರಿಯರ ಒಂದು ಆಶೀರ್ವಾದ ಬೇಕು, ಹಿರಿಯರ ಆಸ್ತಿ ಬರ್ಬೇಕು, ಪೂರ್ವಜರಿಂದ ಬರ್ಬೇಕಾಗಿರ್ತಕ್ಕಂಥ ಎಲ್ಲ ಬರ್ಬೇಕಾಗಿರೋ ದುಡ್ಡು ಬರ್ಬೇಕು, ಹಾಕಿದ್ದು ಬಂಡವಾಳ ದುಪ್ಪಟ್ಟು ಜಾಸ್ತಿ ಆಗ್ಬೇಕು, ಮಕ್ಕಳು ಚೆನ್ನಾಗಿ ಓದ್ಬೇಕು, ವೃತ್ತಿಯಲ್ಲಿ ಪ್ರಗತಿ ಕಾಣ್ಬೇಕು, ಒಳ್ಳೆ ಕೆಲಸ ಸಿಗಬೇಕು ಅಂತ ಏನೆಲ್ಲ ಅನ್ಕೊಳ್ತಾರೋ ಅಥವಾ ಮದುವೆ ಆಗ್ಬೇಕು, ಇದೆಲ್ಲ ಸಕಾರಾತ್ಮಕವಾಗಿ ಇರಲಿ. ಈ ಒಂದು ಸಮಯ ಯಾವುದು ಅಂತಂದ್ರೆ ಡಿಸೆಂಬರ್ ಅಂದ್ರೆ 12ನೇ ತಿಂಗಳು, 12ನೇ ತಾರೀಕು, 12 ಗಂಟೆ 12 ನಿಮಿಷಕ್ಕೆ ಇದನ್ನು ಮಾಡ್ಬೇಕಾಗಿರ್ತಕ್ಕಂಥದ್ದು. 12 ಯಾಕೆ ವಿಶೇಷ ಅಂತಂದ್ರೆ, ಈಗ ನೋಡಿ 12 ತಿಂಗಳು ಬರುತ್ತೆ ಒಂದು ವರ್ಷದಲ್ಲಿ, ಹಾಗೆ 12 ರಾಶಿಗಳು ಇರುತ್ತೆ. ಹಾಗೆ ಹಗಲು ಅನ್ನೋದು 12 ಗಂಟೆ ಇರುತ್ತೆ, ರಾತ್ರಿ ಅನ್ನೋದು 12 ಗಂಟೆ ಇರ್ತಕ್ಕಂಥದ್ದು. ಹಾಗೆ ಈ 12ರಲ್ಲಿ ನೋಡಿ 1 ಮತ್ತು 2 ಇರುತ್ತೆ, ಹಾಗೆ 1, 2 ಇರುತ್ತೆ, ಅಂದ್ರೆ 3 ಆಗುತ್ತೆ, ಅದನ್ನ ಕೂಡಿದ್ರೆ ಮತ್ತೆ 6 ಆಗುತ್ತೆ. ಈ 1 ಅನ್ನೋದು ಸೂರ್ಯನ ಅಂಶ, 2 ಅನ್ನೋದು ಚಂದ್ರನ ಅಂಶ. ಸೂರ್ಯ ಅಂತಂದ್ರೆ 1 ಅನ್ನೋದು ಪಿತೃಕಾರಕ, 2 ಚಂದ್ರ ಅಂತಂದ್ರೆ ಮಾತೃಕಾರಕ, ಹಾಗೆ 3 ಅನ್ನೋದು ಗುರು, 6 ಅನ್ನೋದು ಶುಕ್ರ, ಸಂಪತ್ತು, ಅಭಿವೃದ್ಧಿ. ಹೀಗೆ ಎಲ್ಲಾ ಸಮಯದಲ್ಲಿ ಎಲ್ಲ ಗ್ರಹ ಬಲಗಳು ಕೂಡಿ ಬರ್ತಕ್ಕಂಥದ್ದು, ಎಲ್ಲ ದೈವ ಬಲ ಇರ್ತಕ್ಕಂಥದ್ದು. ಹಾಗೆ ಈ ಸಮಯದಲ್ಲಿ ಹಣೆ ಬರಹವನ್ನ ಬದಲಾಯಿಸ್ಕೊಳ್ತಕ್ಕಂಥದ್ದು. ಇಷ್ಟು ದಿನ ಏನೆಲ್ಲ ಇತ್ತು ತೊಂದರೆ, ಅದನ್ನೆಲ್ಲವನ್ನ ನಿವಾರಣೆ ಮಾಡ್ಕೊಂಡು, ಹೊಸ ಅವಕಾಶಗಳನ್ನ ಪಡ್ಕೊಂಡು, ಆಶೀರ್ವಾದವನ್ನ ಪಡ್ಕೊಂಡು, ಬರ್ಬೇಕಾಗಿರೋ ದುಡ್ಡು ಕಾಸು ಆಸ್ತಿಯನ್ನ ಬರೆಸ್ಕೊಂಡು, ಸಿಗ್ಬೇಕಾಗಿರೋ ಪ್ರೀತಿ ಗೌರವ ಎಲ್ಲವನ್ನ ದೊರಕುವಂತೆ ಮಾಡಿಕೊಳ್ಳುವ ಸುಸಂದರ್ಭ ಆಯಿತು. ಈ ನಿಟ್ಟಿನಲ್ಲಿ ಅಂತರ್ಮನದಲ್ಲೂ ಸಹ ಶುಕ್ರವಾರ 12ನೇ ತಾರೀಕು 12ನೇ ತಿಂಗಳು ಮಧ್ಯಾಹ್ನ 12 ಗಂಟೆ 12 ನಿಮಿಷಕ್ಕೆ ಒಂದು ಹೊಸ ತಂತ್ರವನ್ನ, ಹೊಸ ಮ್ಯಾನಿಫೆಸ್ಟೋವನ್ನ ಹೇಗ್ ಮಾಡ್ಕೊಳ್ಬೇಕು, ಮ್ಯಾನಿಫೆಸ್ಟ್ ಅನ್ನ ಹೇಗೆ ಮಾಡ್ಕೊಳ್ಬೇಕಂದ್ರೆ ಸಂಕಲ್ಪ ಏನ್ ಮಾಡ್ಕೊಳ್ಬೇಕು, ಹೇಗೆ ಆ ಕೆಟ್ಟ ಎನರ್ಜಿನ ರಿಲೀಸ್ ಮಾಡ್ಕೊಳ್ಬೇಕು, ಈ ಮ್ಯಾನಿಫೆಸ್ಟ್ ಟೆಕ್ನಿಕ್ ಹೇಗಿರುತ್ತೆ, ಯಾವ ತಂತ್ರವನ್ನ ಬಳಸ್ಕೊಳ್ಬೇಕು, ಯಾವ ಮುದ್ರೆ ಮಾಡ್ಕೊಳ್ಬೇಕು, ಏನ್ ಅನ್ಕೊಳ್ಬೇಕು ಅನ್ನೋದನ್ನೆಲ್ಲವನ್ನ ಹೇಳ್ಕೊಡ್ತಿದ್ದೀವಿ. 11:30 12:30 1 ಗಂಟೆ ತರಗತಿ ಇರುತ್ತೆ. ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಹೊಸ ವಿಚಾರವನ್ನು ತಿಳ್ಕೊಂಡು ನಮ್ಮ ಮುಂದೆನೆ ನೀವು ಸಹ ತಂತ್ರವನ್ನ ಮಾಡ್ತಾ ಬ್ಲಾಕೇಜಸ್ ಅನ್ನ ರಿಮೂವ್ ಮಾಡ್ಕೊಳ್ಬಹುದು, ರಿಲೀಸ್ ಮಾಡ್ಕೊಳ್ಬಹುದು, ಕಾರ್ಮಿಕ ಬ್ಯಾಡ್ ಎನರ್ಜೀಸ್ ಅನ್ನೆಲ್ಲ. ಹಾಗೆ ಶುದ್ಧವಾದ ಮನಸ್ಸಿಂದ ಹೇಗೆ ನಾವು ಸಂಕಲ್ಪ ಮಾಡ್ಕೊಳ್ಬೇಕು, ಹೇಗೆ ಬ್ರಹ್ಮಾಂಡಕ್ಕೆ ನಾವು ತಲುಪಬಹುದು, ನಮ್ಮ ಮಾತುಗಳು ಹೇಗೆ ಅಲ್ಲಿ ಹೋಗಿ ಸೇರುತ್ತೆ, ಹೇಗೆ ವಾಪಸ್ ನಮ್ಗೆ ಬರುತ್ತೆ, ನಾವ್ ಏನ್ ಹಾಕ್ತೀವೋ ಅದು ವಾಪಸ್ ಬರ್ತಕ್ಕಂಥದ್ದು. ಈ ಟೆಕ್ನಿಕ್ ಅನ್ನೆಲ್ಲ ಹೇಳ್ಕೊಡ್ತಕ್ಕಂಥದ್ದು. ಕೂತು ನೀವು ಮನೆಯಲ್ಲೇ ಕೂತು ಆನ್ಲೈನ್ ಅಲ್ಲಿ ಕಾರ್ಯಾಗಾರ ಇರ್ತಕ್ಕಂಥದ್ದು.
ಇಲ್ಲಿ ಬರ್ತಕ್ಕಂತಹ ಒಂದು ಫೋನ್ ನಂಬರ್ಗೆ ಸಂಪರ್ಕವನ್ನ ಮಾಡಿ, ವಾಟ್ಸಪ್ ಮಾಡಿ ವಿಚಾರವನ್ನ ತಿಳ್ಕೊಳ್ಳಿ, ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳಿ. ಆ ಸಮಯದಲ್ಲಿ ಕೂತು ನಿಮ್ಮ ಕೈಯಲ್ಲೇ ನೀವು ಅಲ್ಲಿ ಕೂತೆ ಮಾಡಬಹುದು. ಯಾರಿಗೆಲ್ಲ ಇದು ಮಾಡ್ಕೊಳ್ಬೇಕು, ಇಲ್ಲಿಂದನಾದ್ರೂ ಹೊಸ ಜೀವನ ಮಾಡ್ಬೇಕು ನೋಡಿ. ಮುಂದಿನ ವರ್ಷ, ಈಗ ಈ ವರ್ಷದ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಈ 12ನೇ ತಿಂಗಳು ಅನ್ನೋದು, ಡಿಸೆಂಬರ್ ಅನ್ನೋದು ಕೊನೆಯ ತಿಂಗಳು. ಮುಂದಿನ ವರ್ಷ ಜನವರಿ ಅನ್ನೋದು ಹೊಸ ವರ್ಷ, ನಮಗೆಲ್ಲ ಯುಗಾದಿ. ಆದ್ರೂ ಸಹ ಹೊಸ ವರ್ಷದಲ್ಲಿ ನಾವು ಹೊಸ ಅವಕಾಶಗಳನ್ನ ಪಡ್ಕೊಂಡು ಹೊಸದಾಗಿ ನಮ್ಮ ಜೀವನವನ್ನ ನೋಡ್ಬೇಕು ಅನ್ನೋರೆಲ್ಲರೂ ಸಹ ಉತ್ಸುಕರಾಗಿರಿ, ಆ ಕಾರ್ಯಾಗಾರದಲ್ಲಿ ಭಾಗವಹಿಸಿ. ಹಾಗೆ ಈ ತರದ ಒಂದು ಈಗ ಹೇಳ್ಕೊಡ್ತಕ್ಕಂಥದ್ದನ್ನು ಸಹ ನೀವು ಅಲ್ಲಿ ಮಾಡ್ಕೊಳ್ಬಹುದು. ಇಲ್ಲಿ ಹೊಸದಾಗಿ ಬೇರೆ ಟೆಕ್ನಿಕ್ಗಳನ್ನು ನಾವು ಹೇಳ್ಕೊಡ್ತಾ ಇರ್ತೀವಿ, ಹೊಸ ಶಕ್ತಿಯನ್ನ, ಎನರ್ಜಿಯನ್ನ ಕೊಡ್ತಕ್ಕಂಥದ್ದು ತರಗತಿಗಳಲ್ಲಿ. ಈಗ ನಾವು ಹೇಳ್ತಕ್ಕಂಥದ್ದನ್ನು ನೀವು ಮಾಡ್ಕೊಳ್ಬಹುದು. ಇಲ್ಲೂ ಸಹ ನೀವು ಸುಂದರವಾದ ಭವಿಷ್ಯವನ್ನ ರೂಪಿಸ್ಕೊಳ್ಬಹುದು. ಮಾಡಬೇಕಾದ್ರೆ ನಿಮ್ಮ ಕೋರಿಕೆಗಳು ಏನಿದೆ, ಆ ಕೋರಿಕೆಗಳು ಒಂದನ್ನ ಮಾತ್ರ ನೀವು ಇದು ನನಗೆ ಆಗಬೇಕು ಅಂತ ಅವತ್ತಿನ ದಿವಸ ಆ ಸಮಯದಲ್ಲಿ ಅನ್ಕೊಳ್ಬೇಕು. ತುಂಬಾ ಮುಕ್ತವಾದ ಮನಸ್ಸಿನಿಂದ, ದೃಢವಾಗಿ, ಬಲವಾಗಿ, ಯಾವುದೇ ಗೊಂದಲ ಇಲ್ಲದೆ, ಭಯ ಇಲ್ಲದೆ, ನಕಾರಾತ್ಮಕವಾದ ಯೋಚನೆಗಳಿಲ್ಲದೆ ನೀವು ಮಾಡ್ಕೊಳ್ಬೇಕು. ನಿಮ್ಮ ಆಸೆಗಳು, ಉದ್ದೇಶಗಳು ಸ್ಪಷ್ಟವಾಗಿರ್ಬೇಕು. ಇದನ್ನ 12 ಗಂಟೆ 12 ನಿಮಿಷಕ್ಕೆ ಮಾಡ್ಕೊಳ್ಬೇಕು. 12ನೇ ತಾರೀಕು ಇದನ್ನ 10 ದಿವಸ ಅಂದ್ರೆ 12ನೇ ತಾರೀಕಿನಿಂದ 21ನೇ ತಾರೀಕುವರೆಗೂ ನೀವು ಮಾಡ್ತಾ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಬ್ರಹ್ಮಾಂಡದಿಂದ ಬರ್ತಕ್ಕಂಥ ಶಕ್ತಿ 10 ದಿನಗಳಲ್ಲಿ ಅಧಿಕವಾಗಿರ್ತಕ್ಕಂಥದ್ದು. ಈ 12 ಪೋರ್ಟಲ್ ಅಂತಾನೆ ಹೇಳ್ತೀವಿ. ಅಂದ್ರೆ ಅಧಿಕ ಶಕ್ತಿ ಇರ್ತಕ್ಕಂಥ ದಿನಗಳು ಅಥವಾ ಸಮಯ ಇದಾಗಿರ್ತಕ್ಕಂಥದ್ದು ನೋಡಿ. ಈಗ ಸೂರ್ಯನಿಂದ, ಚಂದ್ರನಿಂದ, ಗುರುವಿನಿಂದ, ಶುಕ್ರನಿಂದ ಎಲ್ಲ ಬಲವನ್ನ ಪಡ್ಕೊಳ್ಬಹುದು. ಅಂತ ಅದ್ಭುತ ಸಮಯ ಇದಾಗಿರ್ತಕ್ಕಂಥದ್ದು. ಆಸ್ತಿಗಳು ಅಂದ್ರೆ ಪಿತೃಗಳ ಆಸ್ತಿ ಬರ್ತಕ್ಕಂಥದ್ದು, ಪೂರ್ವಜರ ಆಶೀರ್ವಾದ ಸಿಗ್ತಕ್ಕಂಥದ್ದು, ಗ್ರಹ ಬಾಧೆಯನ್ನ ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು. ಹಾಗೆ ಎಲ್ಲ ಅಡೆತಡೆಗಳನ್ನ ದೂರ ಮಾಡ್ಕೊಂಡು ಜೀವನವನ್ನು ಸುಂದರ ಮಾಡ್ಕೊಳ್ಳಿ. ನೀವು ಅಂದ್ಕೊಂಡಿದ್ದೆಲ್ಲವೂ ಸಹ ಮಿರಾಕಲ್ ರೀತಿಯಲ್ಲಿ ಖಂಡಿತ ನಡೆಯುತ್ತೆ. ಹಣೆ ಬರಹವನ್ನೇ ಬದಲಾಯಿಸ್ಕೊಳ್ಬಹುದು. ಏನ್ ಮಾಡ್ಬೇಕು ಅನ್ನೋದಾದ್ರೆ, ನಿಮ್ಮ ಯಾವುದಾದ್ರೂ ಒಂದು ಕೋರಿಕೆಯನ್ನ ಬರೆದು ಗೋಡೆ ಮೇಲೆ ನೇತಾಕಿ, ಅವತ್ತಿನ ದಿನ ಬರೆದು ನೇತಾಕಿ, ಅದನ್ನ ನೋಡ್ತಾ 12 ಸಾರಿ ಅದನ್ನ ಆಗಿದೆ 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 ಅಂತ ಅನ್ಕೊಳ್ಬೇಕು. ಯಾವ ಕೆಲಸ ನಿಮ್ಗೆ ಆಗ್ಬೇಕಾಗಿದ್ದು, ಹಣ ಬರ್ಬೇಕಾಗಿದ್ವು, ಮದ್ವೆ ಆಗ್ಬೇಕಾಗಿದ್ವು, ಅಥವಾ ಉದ್ಯೋಗ ಸಿಗ್ಬೇಕಾಗಿದ್ವು, ಅದು ಆಗಿದೆ ಅಂತ 12 ಸಲ ನೀವು ಮನಸ್ಸಿನಲ್ಲಿ, ಮುಕ್ತವಾದ ಮನಸ್ಸಿನಲ್ಲಿ ಆ ಉದ್ದೇಶ ಸ್ಪಷ್ಟವಾಗಿರ್ಬೇಕು. ಒಂದೇ ಒಂದಿರ್ಬೇಕು. ಯಾವುದೇ ಗೊಂದಲ ಇರಬಾರ್ದು, ಯಾವುದೇ ಡಿಸ್ಟರ್ಬ್ ಇರಬಾರ್ದು. ನಿಖರವಾಗಿರ್ಬೇಕು ನಿಮ್ಮ ಉದ್ದೇಶ. ಯಾರು ಬಂದು ಅದನ್ನು ಅಲಗಾಡಿಸ್ಬಾರ್ದು. ಮತ್ತೆ ಆಗುತ್ತಾ ಅನ್ನೋ ಒಂದು ಸಂಶಯ ಇರಬಾರ್ದು. ನೀವು ನಂಬಿ ಮಾಡ್ಬೇಕು. ನಂಬಿಕೆಗೆ ಇಲ್ಲಿ ಮನಸ್ಸಿದ್ದಂತೆ ಮಾರ್ಗ. ಖಂಡಿತ ಇದಾಗತಕ್ಕಂಥದ್ದು. ಈ ಮಾಂತ್ರಿಕ ಕ್ಷಣಗಳನ್ನ ಉಪಯೋಗಿಸ್ಕೊಳ್ಳಿ, ಅನ್ಕೊಳ್ಳಿ, ಮಾಡಿ. ಹಾಗೆ ನಿಮ್ಮ ಬೇಡವಾದ ಕೆಲವೊಂದು ನೆಗೆಟಿವ್ ಏನ್ ವಿಚಾರಗಳಿದೆ, ಇದುವರೆಗೂ ಏನ್ ತೊಂದರೆ ಇತ್ತೋ ಅದನ್ನ ಒಂದು ಚೀಟಿನಲ್ಲಿ ಬರೆದು, ಅಂದ್ರೆ ಯಾವುದೋ ಒಂದು ಕೆಟ್ಟ ಕ್ಷಣಗಳಿರ್ಬೋದು, ಯಾವುದೋ ಒಂದು ಜೀವನದಲ್ಲಿ ಸೋಲು ಇರ್ಬೋದು, ಅಥವಾ ಆಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ನೋವು ಪಟ್ಟಿರ್ತಕ್ಕಂಥದ್ದು ಇರ್ಬೋದು, ಅಥವಾ ನಿಮ್ಗೆ ಸದಾ ಅದು ಕಾಡ್ತಾ ಇರ್ತಕ್ಕಂಥದ್ದು ಇರ್ಬೋದು, ಅದನ್ನ ಬರೆದು ಮನೆಯಿಂದ ಆಚೆ ಹೋಗಿ ಅದನ್ನ ಸುಟ್ಟಾಕ್ಬಿಡಿ. ಅಂದ್ರೆ ನಿಮ್ಮ ನೆಗೆಟಿವ್ ಯೋಚನೆ ಇರ್ಬೋದು, ಆ ತರ ನೆನಪುಗಳಿರ್ಬೋದು, ಅದನ್ನ ಸುಟ್ಟಾಕ್ಬೋದು. ಮತ್ತೆ ಮನೆ ಒಳಗಡೆ ಬಂದು 6 ಲವಂಗ, 6 ಕರ್ಪೂರವನ್ನ ತಗೊಂಡು ನಿಮ್ಮ ಮುಂದೆ ಇಟ್ಕೊಂಡು, ಅಂದ್ರೆ ಇದೆಲ್ಲ ನೀವು ಯಾವ್ದು ಮಾಡ್ತೀರೋ ಅದು ಆ ಸಮಯದಲ್ಲಿ ಮಾಡಿರ್ಬೇಕು. ನಿಮ್ಗೆ ಯಾವ್ದು ಇಂಪಾರ್ಟೆಂಟ್, ಇದರಲ್ಲಿ ಸುಟ್ಟಾಕೋದು ಇಂಪಾರ್ಟೆಂಟಾ, ನಿಮ್ಮ ಒಂದು ಕೆಟ್ಟ ನೆನಪುಗಳನ್ನು ಸುಟ್ಟಾಕೋದು ಇಂಪಾರ್ಟೆಂಟಾ, ಅಥವಾ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟಾ, ಯಾವ್ದು ಬೇಕೋ ಅದನ್ನು ಮಾಡ್ಕೊಳ್ಳಿ. ನೀವು ಆ ಸಮಯದಲ್ಲಿ ಒಟ್ಟಿನಲ್ಲಿ ನಿಮ್ಗೆ ಯಾವ್ದಿಂದ ತೊಂದರೆ ಆಗ್ತಾ ಇದೆಯೋ ಅದನ್ನ ನಿವಾರಣೆ ಮಾಡ್ಕೊಳ್ಬಹುದು. ಆ ಸಮಯದಲ್ಲಿ ಯಾವ್ದು ಬೇಕೋ ಅದನ್ನ ಪಡ್ಕೊಳ್ಬಹುದು. ಬ್ರಹ್ಮಾಂಡ ಕೇಳಿಸ್ಕೊಳ್ತಾ ಇರುತ್ತೆ ನಿಮ್ಮ ಮಾತನ್ನು. ದೇವದೂತರು ಅಂತ ಹೇಳ್ತೀವಿ, ರಕ್ಷಣಾ ದೇವತೆಗಳು ಅಂತ ಹೇಳ್ತೀವಿ. ಅವರು ನಿಮ್ಮನ್ನ ಕಾಪಾಡ್ತಾ ಇರ್ತಾರೆ. ನೀವು ಸರಿಯಾದ ಹಾದಿನಲ್ಲಿ ಹೋಗ್ಬೇಕು, ಹೊಸ ಅವಕಾಶಗಳನ್ನ ಹುಡ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ರೆ ಅವ್ರ ಜೊತೆಗೆ ರಕ್ಷಣೆಯನ್ನು ಕೊಡೋದಕ್ಕೂ, ಸಹಾಯ ಮಾಡೋದಕ್ಕೂ ಅವ್ರು ಬರ್ತಾರೆ. ಹಾಗಾಗಿ ಈ ಸಮಯದಲ್ಲಿ ನೀವು ಸಮಯವನ್ನು ಸದುಪಯೋಗ ಮಾಡ್ಕೊಂಡು ಊಹಿಸಿದ್ದು ಖಂಡಿತ ಆಗಿ ಆಗುತ್ತೆ. ಹಣ ಇರ್ಬೋದು, ಪ್ರೀತಿ ಇರಬಹುದು, ಜ್ಞಾನ ಇರ್ಬೋದು, ಯಾವ್ದು ಬೇಕೋ ಅದನ್ನ ನೀವು ಪಡ್ಕೊಳ್ಬಹುದು ಈ ಸಮಯದಲ್ಲಿ. ಹಾಗೆ ಒಂದು ಬಟ್ಟಲಿನಲ್ಲಿ ನೀರನ್ನ ತಗೊಂಡು ಕಲ್ಲುಪ್ಪನ್ನ ಹಾಕಿ, ಸ್ವಲ್ಪ ಅಂದ್ರೆ ಗಾಜಿನ ಬಟ್ಟಲು ತಗೊಳ್ಳಿ, ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ, ಅದರಲ್ಲಿ ಅತ್ತರನ್ನ ಹಾಕಿ ಅಥವಾ ಗುಲಾಬಿ ಜಲವನ್ನ ಹಾಕಿ, ಅತ್ತರನ್ನ ಹಾಕಿ ಇದೆಲ್ಲ ಒಂದು 12 ಗಂಟೆ ಹಾಗೆ ಬಿಟ್ಬಿಡಿ. ಅಂದ್ರೆ ಈಗ ಮಧ್ಯಾಹ್ನ ಇಟ್ಟರೆ ನೀವು ರಾತ್ರಿವರೆಗೂ ಹಾಗೆ ಇರ್ಬೇಕು, ಅಥವಾ ರಾತ್ರಿ ಇಟ್ಟರೆ ನಾಳೆ ಮಧ್ಯಾಹ್ನವರೆಗೂ ಇರ್ಬೇಕು. 12 ಗಂಟೆಗಳ ಕಾಲ ಅದು ಹಾಗೆ ಇರ್ಬೇಕು. ಅದರಲ್ಲಿ ಬ್ರಹ್ಮಾಂಡದಿಂದ ಬರ್ತಕ್ಕಂಥ ಶಕ್ತಿ ಅದು ಹೇಳ್ಕೊಂಡಿರುತ್ತೆ. ಆ ನೀರನ್ನ ನೀವು ಹೂವನ್ನ ತಗೊಂಡು ಎಲ್ಲ ಕಡೆ ಚಿಮ್ಮಿಸ್ಕೊಳ್ಬೇಕಾಗುತ್ತೆ. ಹಾಗೆ ನಿಮ್ಗೆ ಇಷ್ಟ ಆದ 2 ನಾಣ್ಯವನ್ನು ಸಹ ಅದರಲ್ಲಿ ಹಾಕಿಡಬಹುದು. ಈ ರೀತಿ ಮಾಡೋದ್ರಿಂದ ಅದರಲ್ಲಿ ಒಂದು ಶಕ್ತಿ ಬಂದಿರುತ್ತೆ. ಅದನ್ನೆಲ್ಲ ಚಿಮುಕಿಸ್ಕೊಳ್ಬೇಕು. ಇಲ್ಲಿಂದ ವಾತಾವರಣ ಶುದ್ಧಿ ಆಗುತ್ತೆ. ನಕಾರಾತ್ಮಕವಾದ ಶಕ್ತಿಗಳೆಲ್ಲವೂ ಸಹ ದೂರ ಆಗ್ಬಿಡುತ್ತೆ. ನೀವು ಅದು ಯಾವ ರೀತಿ ಮನಸ್ಸಿನಲ್ಲಿ ಭಾವಿಸ್ತೀರೋ ಅದೇ ರೀತಿ ಅವತ್ತು ಅಲ್ಲಿ ನಡೀತಕ್ಕಂಥದ್ದು. ಹಾಗೆ ಈ ರೀತಿ ಕ್ರಿಸ್ಟಲ್ಸ್ ಅನ್ನ ಕೊರಳಿಗೆ ಇರ್ಬಹುದು, ಅಥವಾ ಕೈಗಳಿಗಿರ್ಬಹುದು, ಅಥವಾ ಬೆರಳಿಗಿರ್ಬಹುದು, ನೀವು ಕ್ರಿಸ್ಟಲ್ಸ್ ಅನ್ನ ಧರಿಸ್ಕೊಳ್ಬಹುದು. ಅಥವಾ ನಿಮ್ಮ ಸುತ್ತಮುತ್ತ
ಅದನ್ನ ಆ ಕ್ರಿಸ್ಟಲ್ಸ್ ಅನ್ನ ಇಟ್ಕೊಳ್ಬಹುದು. ಇದು ಸಹ ಬ್ರಹ್ಮಾಂಡದ ಶಕ್ತಿಯನ್ನ ಸೆಳ್ಕೊಂಡು ನಿಮಗೆ ಸಹಾಯವನ್ನ ಮಾಡ್ತಕ್ಕಂಥದ್ದು. ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಈ ತರ ಕ್ರಿಸ್ಟಲ್ಸ್ ಇರ್ಬೋದು, ಯಾವುದೇ ಆಗ್ಲಿ ನಿಮ್ಗೆ ಹೊಸ ಶಕ್ತಿಯನ್ನ ಕೊಡ್ತಕ್ಕಂಥದ್ದು. ಹಾಗೆ ಒಂದು ದೀಪವನ್ನ ಹಚ್ಚಿ ಧ್ಯಾನವನ್ನ ಮಾಡಿ ಇವತ್ತಿನ ದಿನ. ಧ್ಯಾನದಲ್ಲಿ ಅಪಾರವಾದ ಶಕ್ತಿಯನ್ನ ಪಡ್ಕೊಂಡು ಮುಂದೆ ನಿಮ್ಮ ಭವಿಷ್ಯ ಜೀವನ ಏನಿರುತ್ತೋ ಅದನ್ನ ಸುಂದರವಾಗಿ ಮಾಡ್ಕೊಳ್ತಾ ಇದ್ದೀವಿ, ತುಂಬಾ ಒಳ್ಳೆ ಅದ್ಭುತ ಅನುಭವ ಆಗ್ತಾ ಇದೆ ಅಂತ ಮನಸ್ಸಿನಲ್ಲಿ ಊಹಿಸ್ಕೊಂಡು ಭಗವಂತನಿಗೆ ಧನ್ಯವಾದಗಳನ್ನ ಹೇಳಿ. ನಿಮ್ಮ ಇಷ್ಟ ದೇವರಿರ್ಬೋದು, ಕುಲ ದೇವರಿರ್ಬೋದು, ಮನೆ ದೇವರಿರ್ಬೋದು, ಗುರುಗಳಿಗಿರ್ಬೋದು, ಪ್ರಕೃತಿಗಿರ್ಬೋದು, ಬ್ರಹ್ಮಾಂಡಕ್ಕಿರ್ಬೋದು, ತಂದೆ ತಾಯಿಯರಿಗಿರ್ಬೋದು ಧನ್ಯವಾದಗಳನ್ನ ಹೇಳಿ ಕೃತಜ್ಞತೆಯನ್ನು ಸೂಚಿಸ್ಬೇಕು. ಯಾವಾಗ ಥ್ಯಾಂಕ್ಸ್ ಹೇಳ್ತಾ ಇರ್ತಿರೋ ಆಗ ಬ್ರಹ್ಮಾಂಡದಿಂದ ಅದ್ಭುತ ಶಕ್ತಿ ದೇಹದ ಒಳಗಡೆ ಬರುತ್ತೆ, ಮನಸ್ಸಿಗೆ ಮೆದುಳಿಗೂ ಬರುತ್ತೆ, ಅನ್ಕೊಂಡಿದ್ದೆಲ್ಲವೂ ಸಹ ಆಗೋದಕ್ಕೆ ಶುರು ಆಗುತ್ತೆ. 12ನೇ ತಾರೀಕಿನಿಂದ 21ನೇ ತಾರೀಕುವರೆಗೂ ಇದನ್ನ ನೀವು ಮಾಡಿ ಎಂತಹ ಬದಲಾವಣೆ ಆಗುತ್ತೆ ನೋಡಿ. ಅದ್ಭುತ ಬದಲಾವಣೆಗಳನ್ನ ನೀವು ನೋಡ್ಬೋದು. ಈ ಒಂದು ಸಂದರ್ಭವನ್ನು ಸದುಪಯೋಗ ಮಾಡ್ಕೊಳ್ಳಿ. ಆಗ್ಬೇಕಾಗಿರೋ ಎಲ್ಲ ಕೆಲಸಗಳು ಆಗ್ಬೇಕು. ಬ್ರಹ್ಮಾಂಡದ ಜೊತೆಗೆ ಕನೆಕ್ಟ್ ಆಗಿ, ಇಲ್ಲ ನಿಮ್ಗೆ ಆಗಲ್ಲ, ನಮ್ಗೆ ಕಷ್ಟ ಆಗುತ್ತೆ, ನಾವು ನಂಬಕ್ ಆಗ್ತಾ ಇಲ್ಲ, ನಮ್ಗೆ ಹಿಂಗ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಖಂಡಿತ ಅಂತರ್ಮನದ ಕಾರ್ಯಾಗಾರದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅದ್ರಲ್ಲಿ ಭಾಗವಹಿಸಿ ನಿಮ್ಮ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಮ ಉದ್ದೇಶಗಳನ್ನ, ಆಸೆಗಳನ್ನ ದೃಢೀಕರಿಸ್ಕೊಂಡು ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಅಥವಾ ಬ್ಯಾಡ್ ಎನರ್ಜೀಸ್ ಅನ್ನ ರಿಲೀಸ್ ಮಾಡ್ಕೊಳ್ಳಿ. ಹೊಸ ಶಕ್ತಿಯನ್ನ ಪಡ್ಕೊಂಡು ಮುಂದಿನ ವರ್ಷ ಹೊಸ ಭವಿಷ್ಯವನ್ನ ರೂಪಿಸ್ಕೊಳ್ಳಿ. ಅದ್ಭುತವಾದ ಜೀವನವನ್ನ ನೋಡಿ. ಹಾಗೆ ಈ ಸಿಂಬಲ್ ಅನ್ನ ಬರ್ಕೊಳ್ಳಿ. ಕಾಣಿಸ್ತಾ ಇದೆಯಲ್ಲ, ಈ ಸಿಂಬಲ್ ಅನ್ನ ಬರ್ಕೊಳ್ಳಿ. ತ್ರಿಭುಜಾಕಾರ, ಒಂದು ಮೇಲಿಂದ ಮತ್ತೆ ಒಂದು ಕೆಳಗಡೆಗೆ ಮತ್ತೆ ಮಧ್ಯದಲ್ಲಿ ಬರ್ಕೊಂಡು ಡಾಟ್ 3 ಡಾಟ್ ಇಟ್ಕೊಳ್ಬೇಕು. ಇದು ಈ ತರ ಇರುತ್ತೆ. ಶ್ರೀ ಮಂತ್ರವನ್ನ ಹೇಳ್ಕೊಂಡು ಪ್ರಪಂಚದಲ್ಲಿ ಎಲ್ಲೇ ಇದ್ರು ಭಗವಂತನ ಕೃಪೆ ನಮ್ಮ ಜೊತೆ ಇದೆ. ಬ್ರಹ್ಮಾಂಡ ನಮ್ಗೆ ಒಳ್ಳೇದ್ ಮಾಡ್ತಾ ಇದೆ, ಒಳ್ಳೇದೇ ಆಗ್ತಾ ಇದೆ. ನಾವು ಸಹ ಒಳ್ಳೇದನ್ನೇ ಮಾಡ್ತಾ ಇದೀವಿ, ಒಳ್ಳೇದನ್ನೇ ಮಾತಾಡ್ತಾ ಇದೀವಿ, ಒಳ್ಳೇದನ್ನೇ ಮಾಡ್ತೀವಿ ಅಂತ ಹೃದಯಪೂರ್ವಕವಾಗಿ ಹೇಳ್ತಾ 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 ಜೀವನದಲ್ಲಿ ಅಗಾಧವಾದ ಶಕ್ತಿ ಬರುತ್ತೆ, ಅದ್ಭುತ ಬದಲಾವಣೆ ಬರುತ್ತೆ. ದುರಾದೃಷ್ಟ ಮಾಯವಾಗಿ ಅದೃಷ್ಟದ ಜೀವನ ಸಿಗುತ್ತೆ. ತುಂಬಾ ಅದ್ಭುತವಾದ ಸೂರ್ಯ, ಚಂದ್ರ, ಗುರು, ಶುಕ್ರರ ಸಮ್ಮಿಲನ ಅಂತಾನೆ ಹೇಳ್ಬೇಕು. ಈ ಒಂದು ಸಂಖ್ಯೆನಲ್ಲಿ ಎಲ್ಲರ ಆಶೀರ್ವಾದ ಎಲ್ಲರ ಮೇಲೆ ಇರ್ಲಿ ಅಂತ ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ, ಒಳ್ಳೇದನ್ನೇ ಕೇಳ್ತಾ ಇರಿ, ಒಳ್ಳೇದನ್ನೇ ಮಾಡಿ.